ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನ ನಾಮ ಮೇಲೆತ್ತುವ. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನ ನಾಮ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿದನು. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸಾಕು ನೀವೇ ಸಾಕು, ಸಾಕು ನೀವೇ ಸಾಕು. ನಿನ್ನ ಸಮ್ಮುಖ ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ನಿನ್ನ ಪ್ರಸನ್ನತೆ ಯಾವಾಗಲೂ ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಯಾವಾಗಲೂ ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ಏಸಯ್ಯ ರಕ್ಷಕನೇ, ಏಸಯ್ಯ ನನ್ನ ರಕ್ಷಕನೇ, ಯಾವಾಗಲೂ
ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಯಾವಾಗಲೂ ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ನಿನ್ನಿಷ್ಟ ಮಾಡುವುದೇ ನನ್ ಬಾಳ ತವಕವಯ್ಯ, ನಿನ್ನಿಷ್ಟ ಮಾಡುವುದೇ ನನ್ ಬಾಳ ತವಕವಯ್ಯ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ಜೀವಿಸುವೆ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಏಸಯ್ಯ ರಕ್ಷಕನೇ, ಏಸಯ್ಯ ನನ್ನ ರಕ್ಷಕನೇ, ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಸಾಕು ನೀವೇ ಸಾಕು, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ. ನನ್ನಾತ್ಮ ನಿನ್ ಪ್ರಸನ್ನತೆಗೆ ಹಂಬಲಿಸಿ ತವಕಿಸಿದೆ. ಡ್ಯಾಡಿಯನ್ನು ನೋಡಿ, ನನ್ನಾತ್ಮ ನಿನ್ ಪ್ರಸನ್ನತೆಗೆ ಹಂಬಲಿಸಿ ತವಕಿಸಿದೆ. ಜೀವವುಳ್ಳ ನಂದೇವನೇ, ದೃಷ್ಟಿಯೆಲ್ಲ ನಿನ್ಮೇಲ್ತಾನೆ. ಜೀವವುಳ್ಳ ನಂದೇವನೇ, ನನ್ನ ದೃಷ್ಟಿಯೆಲ್ಲ ನಿನ್ಮೇಲ್ತಾನೆ. ಏಸಯ್ಯ ನನ್ನ ರಕ್ಷಕನೇ, ಏಸಯ್ಯ ನನ್ನ ರಕ್ಷಕನೇ, ಜೀವವುಳ್ಳ ನಂದೇವನೇ, ನನ್ನ ದೃಷ್ಟಿಯೆಲ್ಲ ನಿನ್ಮೇಲ್ತಾನೆ. ಜೀವವುಳ್ಳ ನಂದೇವನೇ, ನನ್ನ ದೃಷ್ಟಿಯೆಲ್ಲ ನಿನ್ಮೇಲ್ತಾನೆ. ಸಾಕು ನೀವೇ ಸಾಕು, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ. ನಿನ್ ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ. ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ. ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು. ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು. ಏಸಯ್ಯ ನನ್ನ ರಕ್ಷಕನೇ, ಏಸಯ್ಯ ರಕ್ಷಕನೇ, ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು. ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು. ಸಾಕು ನೀವೇ ಸಾಕು, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ ಪ್ರಸನ್ನತೆ. ಸಾಕು ನೀವೇ ಸಾಕು, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ. ಯಾವಾಗಲೂ ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಯಾವಾಗಲೂ ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಏಸಯ್ಯ
ನನ್ನ ರಕ್ಷಕನೇ ಏಸಯ್ಯ, ರಕ್ಷಕನೇ ಯಾವಾಗಲೂ ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ ಯಾವಾಗಲೂ. ಡ್ಯಾಡಿಯನ್ನು ನೋಡಿ ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೇಳೋಣ, ನನ್ನ ಮುಂದೆ ನೀನೇ ಅಯ್ಯ, ಯಾವಾಗಲೂ ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ. ಸಾಕು ಡ್ಯಾಡಿ, ನೀವು ಸಾಕು ಡ್ಯಾಡಿ, ನಿಮ್ಮ ಸಾನ್ನಿಧ್ಯ ಸಾಕು ಡ್ಯಾಡಿ, ನಿಮ್ಮ ಪ್ರಸನ್ನತೆ ಸಾಕು ಡ್ಯಾಡಿ, ನಿಮ್ಮ ಸಾನ್ನಿಧ್ಯ ಸಾಕು ಏಸಪ್ಪ. ನನಗಾಗಿ ಚಿಂತಿಸುವ ಹಿತಚಿಂತಕನೇ, ಹಲ್ಲೆಲೂಯಾ, ನನ್ನ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆಯೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನೀವು ಸಾಕು. ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ದೃಷ್ಟಿಯೆಲ್ಲ ನಿನ್ನ ಮೇಲೆ ಡ್ಯಾಡಿ, ನಿನಗಾಗಿಯೇ ಹಂಬಲಿಸಿದ್ದೇನೆ, ನಿನಗಾಗಿಯೇ ತವಕಿಸಿದ್ದೇನೆ ಡ್ಯಾಡಿ. ಹಲ್ಲೆಲೂಯಾ, ಓ ಕರ್ತನೇ, ಹಲ್ಲೆಲೂಯಾ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಮರೆಯದೆ ನೆನಸಿರುವೆ. ಹೌದಪ್ಪ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ನನ್ನ ಮರೆಯದೆ ನೆನಸಿರುವೆ. ಹೌದು ಡ್ಯಾಡಿ, ಮನಸಾರೆ ವಂದಿಸುವೆ. ಹೌದು, ನನ್ನ ಮರೆಯದೆ ನೆನಸಿರುವೆ. ಮರೆಯದೆ ನೆನಪು ಮಾಡ್ಕೊಂಡಿದ್ದಿ ಡ್ಯಾಡಿ. ಮನಸಾರೆ ವಂದಿಸುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಥ್ಯಾಂಕ್ ಯು ಜೀಸಸ್. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಹೌದು, ನನ್ನನ್ನು ತತ್ತರಿಸಲು ಬಿಡಲಿಲ್ಲ. ತಡೆಗಳ ನೀಗಿಸಿದೆ. ಹೌದು ಡ್ಯಾಡಿ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ನಿನ್ ವಾಕ್ಯದಿ ಸಂತೈಸಿದೆ. ನಾ ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ನಿನ್ ವಾಕ್ಯದಿ ಸಂತೈಸಿದೆ. ಸ್ತೋತ್ರ
ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ, ಮನಸಾರೆ ವಂದಿಸುವೆ, ಮನಸಾರೆ ವಂದಿಸುವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಹಾಗೆ ವಂದನೆ ಮಾಡಿ, ವಂದನೆ ಸಲ್ಲಿಸಿ, ಕರ್ತನಿಗೆ ವಂದನೆ ಸಲ್ಲಿಸಿರಿ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ನಿನಗೆ ವಂದನೆ, ನಿನಗೆ ವಂದನೆ, ಓ ನಿನಗೆ ವಂದನೆ, ನಿನಗೆ ವಂದನೆ, ಓ ನಿನಗೆ ವಂದನೆ. ಹಲ್ಲೆಲೂಯಾ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ, ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ, ಹೆದರಲಾರೆ ನಾನು, ಕೊರಗಲಾರೆ ನಾನು, ಹೆದರಲಾರೆ ನಾನು, ಕೊರಗಲಾರೆ ನಾನು, ಹೆದರಲಾರೆ ನಾನು, ಕೊರಗಲಾರೆ ನಾನು, ಹೆದರಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು. ಥ್ಯಾಂಕ್ ಯು. ಕೊರಗಲಾರೆ, ಚಿಂತೆ ಮಾಡಲಾರೆ, ನೀನಿರೋದ್ರಿಂದ ಕಳವಳಗೊಳ್ಳಲಾರೆ, ನಾನು ಗಲಿಬಿಲಿಗೊಳ್ಳಲಾರೆ, ನೀನಿರೋದ್ರಿಂದ ಧೈರ್ಯವಾಗಿರುವೆ, ನೀನಿರೋದ್ರಿಂದ ಬಲದಿಂದ ಇರುವೆ, ನೀನಿರೋದ್ರಿಂದ ಆಶ್ವಾಸನೆಯಿಂದಿರುವೆ, ನೀನಿರೋದ್ರಿಂದ ನಿರೀಕ್ಷೆಯಿಂದಿರುವೆ, ನೀನಿರೋದ್ರಿಂದ ಉನ್ನತವಾಗಿರುವೆ. ವಂದನೆ ವಂದನೆ, ನಿಮಗೆ ವಂದನೆ. ಈ ಸೌಭಾಗ್ಯ ಕೊಟ್ಟಿದ್ದೀರಲ್ಲ, ವಂದನೆ. ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆ ಕೊಟ್ಟಿದ್ದೀರಲ್ಲ, ವಂದನೆ ಡ್ಯಾಡಿ, 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 ಡ್ಯಾಡಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಕೀರ್ತನೆ 119 ವಚನ 1 ತೆಗೆದು ಓದೋಣ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಭಾಗ್ಯವಂತರು, ಧನ್ಯರು. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾಕೆ ಧನ್ಯರು?
ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿದರೆ ಅಂಥ ಧನ್ಯತೆ ಏನಿದೆ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಮುಂದುವರಿದ ಧ್ಯಾನದ ಅಂಶವಾಗಿ 2 ತಿಮೋತಿ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯಗಳನ್ನು ಓದೋಣ. 2 ತಿಮೋತಿ 3:16-17. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಅಂದರೆ ದೇವರ ವಾಕ್ಯವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯಾಕೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಧನ್ಯರು, ಅದರಲ್ಲಿ ಆನಂದ ಪಡುವವರು ಧನ್ಯರು? ದೇವರ ವಾಕ್ಯ ಹೇಳ್ತದೆ, ಈ ದೇವರ ವಾಕ್ಯ ನಮ್ಮನ್ನು ಒಂದು ಪರಿಪಕ್ವತೆ ಉಳ್ಳವರನ್ನಾಗಿ ಮಾಡ್ತದೆ. ಇದನ್ನು ಓದಿ ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಆತ್ಮಿಕ ಜೀವಿತ ಒಂದು ಉನ್ನತ ದರ್ಜೆಗೆ ಬರ್ತದೆ. ಕ್ವಾಲಿಟಿ. ಯು ಆ್ಯಂಡ್ ಮೀ ಬಿಕಮ್ ಕ್ವಾಲಿಟಿ ಬಿಲೀವರ್ಸ್. ಹಾಲೆಲೂಯ. ಕ್ವಾಲಿಟಿ ಸನ್ಸ್. ಹಾಲೆಲೂಯ. ಕ್ವಾಲಿಟಿ ಡಾಟರ್ಸ್. ಆತನಿಗೆ ಒಂದು ಒಳ್ಳೆ ಪರಿಪಕ್ವತೆ ಉಳ್ಳಂತಹ ಮಕ್ಕಳಾಗಿ ಆತನ ಮುಂದೆ ನಿಲ್ಲಲಿಕ್ಕೆ, ಯೋಗ್ಯರಾಗಿ ನಿಲ್ಲುವುದಕ್ಕೆ ಈ ದೇವರ ವಾಕ್ಯ ನಮ್ಮನ್ನು ಪರಿಪಕ್ವಗೊಳಿಸ್ತದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟೋ ಮಕ್ಕಳು ತಂದೆ ತಾಯಿಗಳಿಗೆ ಹೊಟ್ಟೆ ಉರಿಸ್ತಾ ಇರ್ತಾರೆ. ತಂದೆ ತಾಯಿಗಳಿಗೆ ಟೆನ್ಷನ್, ತಲೆನೋವಾಗಿರ್ತಾರೆ. ಸೊ ನಾವು ಪರಲೋಕದ ತಂದೆಗೆ ತಲೆನೋವಾಗಿರಬಾರ್ದು. ಆತನ ಸಂತೋಷಪಡಿಸ್ಬೇಕು, ತೃಪ್ತಿಪಡಿಸಬೇಕು. ಹೇಗೆ ಸಾಧ್ಯ? ಈ ವಾಕ್ಯ ನಮ್ಮನ್ನು ಆ ಮಾರ್ಗದಲ್ಲಿ ನಡೆಸ್ತದೆ. ಹಾಲೆಲೂಯ. ನಮ್ಮ ಪರಲೋಕ ತಂದೆಯನ್ನು ಬೇಜಾರು ಮಾಡಿಸಿದ ಹಾಗೆ, ನಮ್ಮ ಪರಲೋಕದ ತಂದೆಯನ್ನು ದುಃಖಪಡಿಸಿದ ಹಾಗೆ, ಆತನಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೀಲಿಕ್ಕೆ ಈ ವಾಕ್ಯ ನಮ್ಮನ್ನು ಖಂಡಿಸಿ, ತಿದ್ದಿ, ಸರಿಪಡಿಸಿ ಆತನಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಡೆಸ್ತದೆ. ನಾವು ಒಳ್ಳೆಯ ಪಕ್ವತೆಗೆ ಬರ್ತೀವಿ. ಹಾಲೆಲೂಯ. ತಂದೆಯನ್ನು ಮೆಚ್ಚಿಸುವ ಮಕ್ಕಳು ನೋಡ್ತಾರೆ, ದೇಹ ಬೆಳೆದಿರ್ತದೆ, ಆದರೆ ತಾಯಿಗಳೇ ಎಲ್ಲ ಮಗು ಥರ ಆರೈಕೆ ಮಾಡ್ತಾ ಇರಬೇಕು. ಇನ್ನು ಜೊಲ್ಲನ್ನು ಕೂಡ ಒರೆಸ್ಬೇಕು. ಈ ರೀತಿಯಾಗಿರ್ತದೆ. ಯಾಕಂದರೆ ಮಕ್ಕಳು ಬೆಳೆದಿರೋದಿಲ್ಲ. ಇದು ತಂದೆ ತಾಯಿಗಳಿಗೆ ಬಹಳ ದುಃಖ. ನಾನು ಎಷ್ಟೋ ತಂದೆ ತಾಯಿಗಳನ್ನ ನೋಡಿದ್ದೇನೆ, ಮಕ್ಕಳಿಗೆ ಮೈಂಡ್ ಮೆಚ್ಯೂರಿಟಿಗೆ ಬರಲಿಲ್ಲ, ಅವರ ಪ್ರಾಯಕ್ಕೆ ತಕ್ಕಷ್ಟು ಬೆಳವಣಿಗೆಗೆ ಬಂದಿಲ್ಲ ಅಂದರೆ ತಂದೆ ತಾಯಿಗಳಿಗೆ ಚಿಂತೆ. ನಮ್ಮ ಪರಲೋಕದ ತಂದೆ ಕೂಡ ಹಾಗೆಯೇ. ನಾವು ಒಳ್ಳೆ ಪರಿಪಕ್ವತೆಗೆ ಬಂದವರಾಗಿ, ಮೆಚ್ಯೂರಿಟಿಗೆ ಬಂದವರಾಗಿ, ದೇವರು ಎದುರು ನೋಡುವ ಅಷ್ಟು ಮಟ್ಟಕ್ಕೆ ಒಂದು ಕ್ಯಾರೆಕ್ಟರ್ನಲ್ಲಿ ನಮ್ಮ ಗುಣಲಕ್ಷಣ, ನಮ್ಮ ಗುಣದಲ್ಲಿ, ನಮ್ಮ ಕ್ಯಾರೆಕ್ಟರ್ನಲ್ಲಿ ಒಳ್ಳೆ ಮೆಚ್ಯೂರಿಟಿಗೆ ಬರಬೇಕು. ಹಾಲೆಲೂಯ. ದೇವರೊಂದಿಗಿನ ಅನುಭವದಲ್ಲಿ ಒಳ್ಳೆ ಮೆಚ್ಯೂರಿಟಿಗೆ ಬರಬೇಕು, ಪರಿಪಕ್ವತೆಗೆ ಬರಬೇಕು. ಅದೇನಾದರೂ ನಿಮ್ಗೆ ಆಗಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್. ಹಾಲೆಲೂಯ. ಈ ವಾಕ್ಯ ನಮ್ಮನ್ನು ಆ ಮೆಚ್ಯೂರಿಟಿಗೆ ನಮ್ಮನ್ನು ತಗೊಂಡೋಗ್ತದೆ, ನಮ್ಮನ್ನು ತಿದ್ತದೆ ರೀ. ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಇದು ಕನ್ನಡಿದ ಹಾಗೆ ನಮ್ಮ ಜೀವಿತವನ್ನು ನಮಗೆ ತೋರಿಸ್ತದೆ, ನಾವು ಹೇಗಿದ್ದೀವಿ ಅಂತ ಹೇಳಿ. ಹಾಲೆಲೂಯ. ಕೀರ್ತನೆಗಾರನು 19ನೇ ಕೀರ್ತನೆಯಲ್ಲಿ 11ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ ನೋಡ್ರಿ. 119ನೇ ಕೀರ್ತನೆ 11ನೇ ವಾಕ್ಯದಲ್ಲಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿನ್ನ ನುಡಿಗಳು ನನ್ನ ಹೃದಯದಲ್ಲಿ ಇರೋದ್ರಿಂದ ನಿನಗೆ ವಿರೋಧವಾಗಿ ನಾನು ಪಾಪ ಮಾಡದ ಹಾಗೆ ನಾನು ಜಾಗೃತನಾಗ್ತೀನಿ, ಎಚ್ಚರಿಕೆ ಉಂಟಾಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಈ ವಾಕ್ಯವನ್ನು ಅನುಸರಿಸಿ ನಡೀತಾರೋ ಅವರು ದೇವರನ್ನು ಸಂತೋಷಪಡಿಸಿ, ದೇವರ ಮನಸ್ಸಿಗೆ ಗಾಯ ಮಾಡೋದಿಲ್ಲ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡೋದಿಲ್ಲ, ಪಾಪಕ್ಕೆ ಹೋಗದ ಹಾಗೆ ಈ ವಾಕ್ಯಗಳು ನಮ್ಮನ್ನು ಎಚ್ಚರಿಸಿ ನಡೆಸ್ತದೆ. ನಾವೇನಾದ್ರು ತಪ್ಪು ಮಾಡಿದ್ರೂ ಸಹ ಇದು ತಪ್ಪು ಅಂತ ಹೇಳಿ ನಮಗೆ ಎಚ್ಚರಿಕೆ ಕೊಡ್ತದೆ. 19ನೇ ಕೀರ್ತನೆಯಲ್ಲಿ 11ನೇ ವಾಕ್ಯವನ್ನು ಓದಿ. 19ನೇ ಕೀರ್ತನೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳಂದ್ರೆ ಯಾವುದು? ನೀವು 9ನೇ ವಚನದಿಂದ ಓದ್ತಾ ಬಂದರೆ, ಯೆಹೋವನ ಭಯ ಪರಿಶುದ್ಧವಾಗಿದೆ, ಶಾಶ್ವತವಾದ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತ, ಅಂದರೆ ಯೆಹೋವನ ನುಡಿಗಳು
ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವುಗಳ ಮೂಲಕ, ಚೆನ್ನಾಗಿ ಗಮನಿಸಿ, ಅವುಗಳ ಮೂಲಕ ಅಂದ್ರೆ ವಾಕ್ಯಗಳ ಮೂಲಕ, ಆತನ ನುಡಿಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಹಲ್ಲೆಲೂಯಾ. ನಮಗೆ ಎಚ್ಚರಿಕೆ ಉಂಟಾಗ್ತದೆ. ಈ ವಾಕ್ಯಗಳು ಧ್ಯಾನ ಮಾಡುವವರು ಧನ್ಯರು. ಯಾಕೆ ಗೊತ್ತಂದ್ರೆ ಇದರಿಂದ ನಮಗೆ ಎಚ್ಚರಿಕೆ ಉಂಟಾಗ್ತದೆ. ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಾಗಲ್ಲ, ಬೇರೆಯವ್ರ ತಪ್ಪೆಲ್ಲ ಕಾಣುತ್ತೆ. ಆದರೆ ನಮ್ಮ ತಪ್ಪನ್ನು ನಮಗೆ ಎತ್ತಿ ಹೇಳಲಿಕ್ಕೆ ಈ ದೇವ ವಾಕ್ಯಗಳು ನಮಗೆ ಎಚ್ಚರಿಕೆ ನೀಡ್ತದೆ, ನಮಗೆ ಉಪಯೋಗ ಆಗ್ತದೆ. 11ನೇ ವಚನದ ಮುಂದುವರೆದ ಭಾಗ ಓದಿ. ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗ್ತದೆ, ತುಂಬ ಪ್ರಯೋಜನ ಆಗ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಅನುಸರಿಸಿ ನಡೆಯುವವರು ಬಹಳ ಆಶೀರ್ವಾದವನ್ನು ಹೊಂದ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಪ್ರವೀಣರನ್ನಾಗಿ, ಮೆಚ್ಯೂರ್ಡ್ ಪೀಪಲ್ ಆಗಿ, ಪರಿಪಕ್ವತೆ ಉಳ್ಳವರಾಗಿ ನಮ್ಮನ್ನು ಮಾಡ್ತದೆ. ಹಲ್ಲೆಲೂಯಾ. ಅದರಿಂದಾಗಿ ಈ ವಾಕ್ಯವನ್ನು ಧ್ಯಾನ ಮಾಡುವವರು ಧನ್ಯರು. ಹಲ್ಲೆಲೂಯಾ. ಇದು ಓದ್ತಾ 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 ನೀವು ಆಟೋಮೆಟಿಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀರ್ರಿ. ಹಲ್ಲೆಲೂಯಾ. ನೀವು ಓದ್ತಾ 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 ಎಂಥ ಯಾವುದು ಜ್ಞಾನಹೀನನನ್ನು ಕೂಡ ಜ್ಞಾನಿನಾಗಿ ಮಾಡಿಬಿಡ್ತದೆ. ಇನ್ನೊಂದೆರಡು ವಚನ ಓದ್ಬಿಟ್ಟು ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. 119ನೇ ಕೀರ್ತನೆಯಲ್ಲಿ 119ನೇ ಕೀರ್ತನೆ, ಒಂದು ನಿಮಿಷ ವಚನ ಹೇಳ್ತೀನಿ. 99ನೇ ವಚನ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿ. ಉಪಾಧ್ಯಾಯರು ಯಾರು? ಜ್ಞಾನ ಕಲಿಸ್ಕೊಡುವವರು. ಆದರೆ ಈ ಕಟ್ಟಳೆಗಳು ಉಪಾಧ್ಯಾಯರಿಗಿಂತ ಜ್ಞಾನಿಯನ್ನಾಗಿ ಮಾಡ್ತದಂತೆ ನೋಡ್ರಿ. ಹಾಲೆಲ್ಲ ಇದು ಓದ್ತಾ ಓದ್ತಾ ನೀವು ಯಾರು ಪೆದ್ದು ಪೆಕ್ಕರು ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾರು ನಿಷ್ಪ್ರಯೋಜಕರಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾರು ಮಂಕುತನದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಎನ್ಲೈಟನ್ಮೆಂಟ್ ಉಂಟಾಗ್ತದೆ, ಒಂದು ಜ್ಞಾನ ಉಂಟಾಗ್ತದೆ, ವಿವೇಕ ಉಂಟಾಗ್ತದೆ. ಇದರಿಂದ ನಿಮಗೆ ತುಂಬ ದೂರದವರೆಗೆ ಕಾಣುತ್ತೆ. ಎಲ್ಲಿವರೆಗೆ ಕಾಣುತ್ತೆ ಅಂದರೆ ಪರಲೋಕದವರೆಗೆ ಕಾಣುತ್ತೆ, ನಿತ್ಯ ಜೀವದವರೆಗೆ ನಿಮಗೆ ಕಾಣುತ್ತೆ. ಅಷ್ಟರ ಮಟ್ಟಿಗೆ ನಿಮಗೆ ಜ್ಞಾನ ಪ್ರಕಾಶ ಆಗ್ತದೆ. ಉಪಾಧ್ಯಾಯರಿಗಿಂತ ನೀವು ಜ್ಞಾನಿಗಳಾಗಿ ಆಗ್ತೀರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. 101ನೇ ವಚನವನ್ನು ಓದಿ, ತುಂಬ ಅದ್ಭುತವಾಗಿದೆ. ನಿನ್ನ ನೇಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. 100ನೇ ಕೀರ್ತನೆ, ಹಿರಿಯರಿಗಿಂತ ವಿವೇಕಿಯಾಗಿದ್ದಾನೆ. 101, ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ಹಲ್ಲೆಲೂಯಾ. ವಾಕ್ಯವನ್ನು ಅನುಸರಿಸಿ ನಡಿಬೇಕನ್ನು ವಹಿಸುವವರು ಕಾಲುಗಳು ಕೆಟ್ಟ ದಾರಿಗೆ ಹೋಗದಂತೆ ಕಾಪಾಡಲ್ಪಡ್ತಾರೆ. ಹಲ್ಲೆಲೂಯಾ. 102ನೇ ವಚನ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಯಾಕಂದರೆ ನೀನು ನನ್ನನ್ನು ಬೋಧಿಸಿದ್ದಿ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ. ಸುಳ್ಳು ಮಾರ್ಗವನ್ನೆಲ್ಲ ಹಾಗೆ ಮಾಡ್ತೇನೆ. ಇದು ಸುಳ್ಳು ಮಾರ್ಗ ಅಂತ ಹೇಳಿ ಅದನ್ನು ತಳ್ಳಿ ಬಿಡಲಿಕ್ಕೆ, ಇದು ನಮಗೆ ಒಳ್ಳೆಯದಲ್ಲ ಅಂತ ಹೇಳಿ ತಳ್ಳಿ ಬಿಡಲಿಕ್ಕೆ, ಇದು ಪಾಪದ ದಾರಿ, ಈ ಕಾರ್ಯ ನನಗೆ ಬೇಡ ಅಂತ ತಳ್ಳಿ ಬಿಡಲಿಕ್ಕೆ ಈ ವಾಕ್ಯ ನಮಗೆ ಗೈಡ್ ಮಾಡ್ತದೆ. ಹಲ್ಲೆಲೂಯಾ. ಈ ವಾಕ್ಯ ನಮ್ಮನ್ನು ಒಳ್ಳೆ ಮೆಚ್ಯೂರಿಟಿಗೆ, ಪರಿಪಕ್ವತೆಗೆ, ತಂದೆಗೆ ಮೆಚ್ಚುಗೆಯಾದ ಜೀವಿತಕ್ಕೆ ನಮ್ಮನ್ನು ತಗೊಂಡೋಗ್ತದೆ. ಅದರಿಂದ ಈ ವಾಕ್ಯವನ್ನು ಅನುಸರಿಸಿ ನಡೆಯುವವರು ಧನ್ಯರು. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾವು ಕೂಡ ಈ ವಾಕ್ಯದಿಂದ ಒಳ್ಳೆ ಪರಿಪಕ್ವತೆ ಉಳ್ಳ ಸ್ಥಾನಕ್ಕೆ ಬರಲಿಕ್ಕೆ, ಒಳ್ಳೆ ಕ್ಯಾರೆಕ್ಟರ್ನಲ್ಲಿ ನಾವು ಪರಿಪಕ್ವತೆಗೆ ಬರಲಿಕ್ಕೆ, ಒಳ್ಳೆ ಜ್ಞಾನ ವಿವೇಕದಲ್ಲಿ ಪರಿಪಕ್ವತೆಗೆ ಬರಲಿಕ್ಕೆ, ಒಂದು ಒಳ್ಳೆ ಮೆಚ್ಯೂರಿಟಿಗೆ ಬರಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ. ಹಲ್ಲೆಲೂಯಾ. ವಾಕ್ಯವನ್ನು ಓದ್ತಾ ಓದ್ತಾ ಆ ಪರಿಪಕ್ವತೆಯಲ್ಲಿ ನಾವು ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ. ಮತ್ತು ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರಿಗಾಗಿಯೂ ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ದೇವಜನರು ವಾಕ್ಯದಲ್ಲಿ ಹೆಚ್ಚಿನ ಒಡನಾಟ ಇಟ್ಟುಕೊಂಡು ಒಳ್ಳೆ ಪರಿಪಕ್ವತೆಗೆ ಬರಲಿ ಅಂತ ಹೇಳಿ ಬೇಡಿಕೊಳ್ಳುವ.
ಕೃಪಾ ಸಂಪನ್ನನಾದ ದೇವರೇ, ಮೊದಲನೇದಾಗಿ ನಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ನನ್ನ ಜೊತೆ ಸೇರಿ ಯಾರೆಲ್ಲ ಆನ್ಲೈನ್ನಲ್ಲಿ ಹೊತ್ತು ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತಾ ಇದ್ದೀವಿ ಸ್ವಾಮಿ. ಕರ್ತನೆ ಒಬ್ಬೊಬ್ಬರನ್ನು ಆಶೀರ್ವದಿಸಪ್ಪ. ವಾಕ್ಯದಲ್ಲಿ ಒಳ್ಳೆ ಅಭಿರುಚಿಯನ್ನು ಕೊಡು ಸ್ವಾಮಿ. ಈ ವಾಕ್ಯವನ್ನು ಧ್ಯಾನ ಮಾಡುವವರು ಎಷ್ಟೋ ಧನ್ಯರು, ಇವುಗಳನ್ನು ಅನುಸರಿಸಿ ನಡೆಯುವವರು ಧನ್ಯರು ಅಂತ ನಿನ್ನ ವಾಕ್ಯ ಹೇಳ್ತದೆ. ಯಾಕಂದರೆ ಇದನ್ನು ಅನುಸರಿಸಿ ನಡೆಯುವಾಗ ವಿವೇಕಿಯಾಗಿ ಆಗ್ತೇವೆ ಸ್ವಾಮಿ, ಪ್ರವೀಣರಾಗಿ ಆಗ್ತೀವಿ ಸ್ವಾಮಿ. ಹಲ್ಲೆಲೂಯಾ. ಕರ್ತನೆ, ನಾವು ಕೂಡ ಇದನ್ನು ಓದುತ್ತಾ ಧ್ಯಾನ ಮಾಡುತ್ತಾ ಇವುಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಕರ್ತನೆ ಪರಿಪಕ್ವತೆ ಉಳ್ಳವರಾಗಿ ಪ್ರವೀಣತೆಗೆ ಬಂದವರಾಗಿ ಬೆಳಗುವಂತೆ ಸಹಾಯ ನೀಡು. ಕರ್ತನೆ, ಒಳ್ಳೆ ಜ್ಞಾನದಲ್ಲಿ, ಬುದ್ಧಿಶಕ್ತಿಯಲ್ಲಿ, ಕರ್ತನೆ ವಿವೇಕದಲ್ಲಿ ಮುಂದುವರಿಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಥ್ಯಾಂಕ್ ಯು. ಪಾಪಕ್ಕೆ ಹೋಗದಂತೆ ನಮ್ಮನ್ನು ಎಚ್ಚರಿಸಿ, ನಮ್ಮನ್ನು ಖಂಡಿಸಿ, ನಮ್ಮನ್ನು ತಿದ್ದಿ, ನಮ್ಮನ್ನು ಸರಿಪಡಿಸಿ, ನಮಗೆ ಬೋಧಿಸಿ, ಉಪದೇಶ ಮಾಡಿ ಕರ್ತನೆ ನಮ್ಮನ್ನು ಪರಿಪಕ್ವಗೊಳಿಸುವಂತಹ ಥ್ಯಾಂಕ್ ಯು ವಾಕ್ಯಗಳು, ಜೀವ ವಾಕ್ಯಗಳು ಈ ವಾಕ್ಯಗಳಪ್ಪ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಅಭಿರುಚಿಯನ್ನು ಕೊಡು ಸ್ವಾಮಿ. ಈ ವಾಕ್ಯದ ಮೂಲಕವಾಗಿ ಒಳ್ಳೆ ಮೆಚ್ಯೂರಿಟಿಯನ್ನು ಕರ್ತನೆ ನಮ್ಮೆಲ್ಲರಿಗೂ ಕೊಡಪ್ಪ. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗಾಗಿ ಬೇಡಿಕೊಳ್ತೇವೆ. ಸುಮ್ಮನೆ ಎಲ್ಲರೂ ಕರ್ತನೆ ಟೊಳ್ಳಾಗಿರಬಾರ್ದಪ್ಪ, ಬರಡಾಗಿರಬಾರ್ದು ಸ್ವಾಮಿ. ಕರ್ತನೆ, ಒಂದು ನಾಮಧೇಯ ಒಂದು ಕ್ರೈಸ್ತ ಜೀವಿತ ಜೀವಿಸಬಾರ್ದಪ್ಪ. ಒಂದು ಪ್ರವೀಣತೆಗೆ ಬಂದವರಾಗಿ, ಪರಿಪಕ್ವತೆ ಉಳ್ಳವರಾಗಿ, ಮೆಚ್ಯೂರಿಟಿಗೆ ಬಂದವರಾಗಿ, ದೈವ ಅನುಭವದಲ್ಲಿ ಬಂದವರಾಗಿ, ಕ್ಯಾರೆಕ್ಟರ್ನಲ್ಲಿ ರೂಪಿಸಲ್ಪಟ್ಟವರಾಗಿ ಪ್ರತಿಯೊಬ್ಬರು ಬೆಳಗಲಿಕ್ಕಾಗುವಂತೆ ವಾಕ್ಯದಲ್ಲಿ ಹೆಚ್ಚಿನ ಒಡನಾಟ ಕೊಡು ಸ್ವಾಮಿ. ವಾಕ್ಯವನ್ನು ಕರ್ತನೆ ಪ್ರೀತಿಸಲು, ಧ್ಯಾನ ಮಾಡಲು ಕೃಪೆ ಕೊಡು ಸ್ವಾಮಿ. ವಾಕ್ಯ ಜೇನಿಗಿಂತ ರುಚಿಯಾಗಿದೆ ಅಂತ ಹೇಳಿ ಭಕ್ತನು ಹೇಳ್ತಾನಲ್ಲ, ಶೋಧಿಸಿದ ಜೇನು ತುಪ್ಪಕ್ಕಿಂತ ಸಿಹಿಯಾಗಿದೆ ಅಂತ ಹೇಳಿ ಈ ಸಿಹಿಯನ್ನು ಎಲ್ಲರಿಗೂ ಕೊಡಪ್ಪ. ನಮ್ಮ ದೇಶದಾದ್ಯಂತ, ರಾಜ್ಯದಾದ್ಯಂತ ಎಲ್ಲರಿಗೂ ಕೂಡ ಈ ಅಭಿರುಚಿಯನ್ನು ಕೊಡು ಸ್ವಾಮಿ. ಈ ವಾಕ್ಯದಲ್ಲಿ ಕರ್ತನ ಹೆಚ್ಚಿನ ಒಡನಾಟ ಕೊಡಪ್ಪ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು, ಸದಾಚಾರಿಗಳಾಗಿ ನಡೆಯುವವರು ಧನ್ಯರು ಅಂತ ನಿನ್ನ ವಾಕ್ಯ ಹೇಳ್ತದಲ್ಲ, ಈ ವಾಕ್ಯ ಪ್ರತಿಯೊಬ್ಬರ ಜೀವಿತಕ್ಕೆ ಅನ್ವಯಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರನ್ನ ಆಶೀರ್ವದಿಸು, ಪ್ರವೀಣತೆಗೂ ಪರಿಪಕ್ವತೆಗೂ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಬೆಳಗಾವಿ ಜಿಲ್ಲೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಈ ದೇವದಾಸಿ ಪದ್ಧತಿ ಬಹಳ ಮೋಸವಾದ ಒಂದು ಪದ್ಧತಿ. ಸೊ ಇದರಿಂದ ಜನರು ಬಿಡುಗಡೆ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಅಂಕಿಅಂಶದ ಪ್ರಕಾರವಾಗಿ 1982ರಲ್ಲೇ ಇದು ನಿಷೇಧ ಆಗಿದೆ. ಆದರೂ ಸಹ ಇನ್ನೂ ಅದರಲ್ಲಿ ಸಿಲುಕಿಕೊಂಡಿರೋರನ್ನ ನಾವು ಕಾಣ್ತೇವೆ. ನಾವು ಪ್ರಾರ್ಥನೆ ಮಾಡುವ ಯಾರೆಲ್ಲ ದೇವದಾಸಿಗಳಾಗಿದ್ದಾರೋ ಅವರೆಲ್ಲರಿಗೂ ದೇವರ ಕೃಪೆ ಉಂಟಾಗಲಿ. ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಸುಧಾರಿಸ್ಕೊಳ್ಳಿಕ್ಕೆ ಕರ್ತನು ಹೊಸ ಆಶೀರ್ವಾದ ಮಾರ್ಗಗಳನ್ನು ಉಂಟು ಮಾಡಲಿ. ಸರ್ಕಾರದ ಎಲ್ಲ ಸೌಲಭ್ಯಗಳು ಅವರಿಗೆ ಸರಿಯಾದ ಸಮಯಕ್ಕೆ ತಲುಪಲಿ. ಅದು ಮಾತ್ರ ಅಲ್ಲ, ಅವರೆಲ್ಲ ರಕ್ಷಣೆ ಹೊಂದಲಿ, ನಿತ್ಯ ಜೀವನ ಕಂಡುಕೊಳ್ಳಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಈ ದೇವದಾಸಿ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲ ಆಗಲಿ. ಈಗಾಗಲೇ ಸಿಲುಕಿಕೊಂಡಿರುವವರು ಬಿಡುಗಡೆ ಆಗಲಿಕ್ಕೂ, ಅವರು ಆರ್ಥಿಕವಾಗಿ ಸುಧಾರಣೆಯನ್ನು ಕಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೂ ಕರ್ತನು ಸಹಾಯ ನೀಡಲಿ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ರಕ್ಷಣೆ ಹೊಂದಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಕರ್ತನ ದೇವದಾಸಿ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲ ಆಗಬೇಕು ಸ್ವಾಮಿ. ಥ್ಯಾಂಕ್ ಯು. ಕದ್ದು ಮುಚ್ಚಿ ಕೂಡ ಇದು ನಡಿಬಾರ್ದಪ್ಪ. ಕರ್ತನೆ, ನಿನ್ನ ಕೃಪೆ ಈಗಾಗಲೇ ದೇವದಾಸಿಗಳಾಗಿರುವಂಥವ್ರಿಗೆ ನಿನ್ನ ಕೃಪೆ ಉಂಟಾಗಲಿ, ನಿನ್ನ ದಯೆ ದೊರಕಲಿ ಸ್ವಾಮಿ. ಆರ್ಥಿಕ ಸುಧಾರಣೆಯನ್ನು ಕೊಡು ಸ್ವಾಮಿ. ಅವರು ಕರ್ತನೆ ಭವಿಷ್ಯ ಕಾಣದೆ ಭವಿಷ್ಯದ ಕುರಿತಾಗಿ ಚಿಂತೆಯಲ್ಲಿರುವಂಥ ಎಲ್ಲ ಕರ್ತನೆ ಸಹೋದರಿಯರನ್ನು, ಅಕ್ಕಂದರನ್ನೇ ನಿನ್ನ ಮುಟ್ಟು ಸ್ವಾಮಿ. ಅವರಿಗೆ ಕರ್ತನೆ ನಿನ್ನ ಕೃಪೆ ಕೊಡಪ್ಪ. ಕರ್ತನೆ ಭವಿಷ್ಯದ ಕುರಿತಾದ ಚಿಂತೆಯನ್ನು ತೆಗೆದಾಕು ಸ್ವಾಮಿ. ಅವರ ಜೀವನಕ್ಕೆ ಬೇಕಾದಂಥ ಕೃಪೆಯನ್ನು ಒದಗಿಸ್ಕೊಡಪ್ಪ. ಆರ್ಥಿಕ ಸಹಾಯಗಳನ್ನು ಎಬ್ಬಿಸು ಸ್ವಾಮಿ. ಸರ್ಕಾರದ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಅವರಿಗೆ ತಲುಪಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲ ರಕ್ಷಣೆ ಹೊಂದಬೇಕಂತ ನಾವು ಬೇಡಿಕೊಳ್ತೇವೆ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಬೇಕಂತ ಬೇಡಿಕೊಳ್ತೇವೆ. ಪರಲೋಕ ಭರವಸೆ ಅವರಿಗೆ ಸಿಗಬೇಕಂತ ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ನೀನು ಆಶೀರ್ವದಿಸಿ ಅವರೆಲ್ಲರಿಗೂ ನಿನ್ನ ಕೃಪೆ ದಯೆಯನ್ನು ಒದಗಿಸ್ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಇನ್ನು ಯಾರು ಕೂಡ ಹೊಸದಾಗಿ ಈ ಒಂದು ಕರ್ತನೆ ಬಲೆಯಲ್ಲಿ ಸಿಲುಕಿಕೊಳ್ಬಾರ್ದು ಅಂತ ನಾವು ಬೇಡಿಕೊಳ್ತೇವೆ. ನಿನ್ನ ಕೃಪೆ ಬೆಳಗಾವಿ ಜಿಲ್ಲೆ ಎಲ್ಲ ದೇವದಾಸಿಯರಿಗೆ ಉಂಟಾಗಲಿ, ನಿನ್ನ ಅನುಗ್ರಹ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್.
ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಿಚಾರ, ಬೆಳಗಾವಿ ಜಿಲ್ಲೆಯಲ್ಲಿ ಜೀತ ಪದ್ಧತಿ ನಿಷೇಧ ಆಗಿದ್ದರೂ ಸಹ ಇನ್ನೂ ಬಹಳ ಚಾಲ್ತಿಯಲ್ಲಿದೆ ಅಂತ ಹೇಳಿ ಅಂಕಿಅಂಶ ಹೇಳ್ತದೆ. 20 ಅಕ್ಟೋಬರ್ 26, 2013 ದ ಹಿಂದೂ ಪತ್ರಿಕೆಯ ವರದಿಯ ಪ್ರಕಾರ ಆವಾಗಲೇ 260 ಪ್ರಕರಣಗಳು ಬೆಳಕಿಗೆ ಬಂದಿದ್ದವು ಅಂತ ಹೇಳ್ತದೆ. 2013 ಅಂಕಿಅಂಶ. ಆದರೂ ಸಹ ನಾವು ಪ್ರಾರ್ಥನೆ ಮಾಡೋಣ, ಯಾರೆಲ್ಲ ಜೀತ ಪದ್ಧತಿಯಲ್ಲಿ ಜೀತಕ್ಕೆ ಸಿಕ್ಕಾಕೊಂಡಿದ್ದಾರೋ ಅವರೆಲ್ಲರನ್ನ ಕರ್ತನು ಬಿಡಿಸಲಿ, ಅವರಿಗೆ ದೇವರ ಕೃಪೆ ಉಂಟಾಗಲಿ, ಅವರೆಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಬೆಳಗಾವಿ ಜಿಲ್ಲೆಯಲ್ಲಿ ಯಾರೆಲ್ಲ ಜೀತ ಪದ್ಧತಿಯ ಈ ಅನಿಷ್ಟ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ ಕರ್ತನೆ, ಅವರೆಲ್ಲರನ್ನ ನೀನು ಸಂಧಿಸು ಸ್ವಾಮಿ. ಅವರ ಆರ್ಥಿಕ ಸುಧಾರಣೆಗೆ ದಾರಿ ಮಾಡಪ್ಪ ಕರ್ತನೆ. ಯಾರಾದರೂ ಇನ್ನೂ ಕೂಡ ರಹಸ್ಯವಾಗಿ ಜೀತಕ್ಕೆ ಸಿಕ್ಕಾಕೊಂಡಿದ್ದರೆ ಕರ್ತನೆ, ಅವರನ್ನೆಲ್ಲರನ್ನು ಬಿಡಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅವರೆಲ್ಲರೂ ಕೂಡ ಕರ್ತನೆ ಬೆಳಕಿಗೆ ಬರುವಂತೆ ಸಹಾಯ ನೀಡು. ಯಾರಾದರೂ ರಹಸ್ಯವಾಗಿ ಗೊತ್ತಿಲ್ಲದೆ, ಹೊರಗಿನ ಜಗತ್ತಿಗೆ ಗೊತ್ತಿಲ್ಲದೆ ಜೀತದಲ್ಲಿ ಸಿಕ್ಕಾಕೊಂಡು ಹೊರಗೆ ಬರೋಕ್ಕಾಗದೆ ಕಷ್ಟಪಡ್ತಾ ಇರೋದಾದರೆ ಕರ್ತನೆ, ನಿನ್ನ ಕೃಪೆ ಅವ್ರಿಗೆ ಉಂಟಾಗಬೇಕಂತ ಬೇಡಿಕೊಳ್ಳುತ್ತೇವೆ. ನಿಮ್ಮ ಸಹಾಯ ಅವರಿಗೆ ಸಿಗಬೇಕಂತ ಬೇಡಿಕೊಳ್ಳುತ್ತೇವೆ. ಪರಲೋಕದ ಅನುಗ್ರಹ ಅವ್ರಿಗೆ ಉಂಟಾಗಬೇಕಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ನಿನ್ನ ವಿಶೇಷ ಕೃಪೆ ಆ ಮಕ್ಕಳಿಗೆ ಸಿಗಲಿ, ಅವರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಕರ್ತನೆ, ಈಗಾಗಲೇ ಜೀತ ಪದ್ಧತಿಯಿಂದ ಹೊರಗೆ ಬಂದವರ ಕರ್ತನೆ, ನಾವು ಹೊರಗೆ ಹೋಗ್ಬಿಟ್ರೆ ನಮಗೆ ಊಟ ತಿಂಡಿ ಏನು ಮಾಡೋದಂತ ಹೇಳಿರು ಆಗಿರುವಂಥ ಚಿಂತೆ ನೀಗಲಿ ಸ್ವಾಮಿ. ಹೊಸ ಕೆಲಸ ಅವಕಾಶ ದುಡಿಲಿಕ್ಕೂ ಓಡಾಡಲಿಕ್ಕೂ ವಿದ್ಯಾಭ್ಯಾಸಕ್ಕೂ ನೀನು ಅವಕಾಶ ಮಾಡಿಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಜೀತ ಪದದಲ್ಲಿ ಸಿಕ್ಕಾಕೊಂಡು ಎಜುಕೇಷನ್ ಇಲ್ಲದೆ ಕಷ್ಟಪಡುವ ಮಕ್ಕಳಿಗೆ ಕರ್ತನೆ, ಅದನ್ನ ಬಿಡುಗಡೆಯಾಗಿ ಒಳ್ಳೆ ಎಜುಕೇಷನ್ ಹೊಂದಿಕೊಳ್ಳಲಿಕ್ಕೆ, ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರಲಿಕ್ಕೆ ನೀನು ಅನುಗ್ರಹ ಕೊಡಪ್ಪ. ಥ್ಯಾಂಕ್ ಯು. ನೀನು ಆಶೀರ್ವದಿಸು. ನಿನ್ನ ಕೃಪಾ ಆಶ್ರಯಕ್ಕೆ ಒಪ್ಪಿಸಿಕೊಡುತ್ತೇವೆ. ಥ್ಯಾಂಕ್ ಯು. ವಿಶೇಷವಾಗಿ ರಕ್ಷಣಾ ಅನುಭವ ಕೊಡಪ್ಪ. ಥ್ಯಾಂಕ್ ಯು. ಅವರೆಲ್ಲರಿಗೂ ಕರ್ತನೆ, ನಿನ್ನನ್ನು ಆತುಕೊಳ್ಳುವ, ನಿನ್ನ ಕೃಪೆಯನ್ನು ಸವಿಯುವ ಭಾಗ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಬ್ಲೆಸ್ ಲಾರ್ಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆ. ಆಮೇನ್, ಆಮೇನ್. ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಪದ್ಧತಿ ಕೂಡ ಬಹಳ ಚಾಲ್ತಿಯಲ್ಲಿದೆ ಅಂತ ಹೇಳಿ ಅಂಕಿಅಂಶಗಳು ಹೇಳ್ತದೆ. 2013 ಅಕ್ಟೋಬರ್ 18ನೇ ತಾರೀಕಿನ ದ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿಯ ಪ್ರಕಾರ ಗೋಕಾಕ ತಾಲೂಕು ಒಂದರಲ್ಲೇ 30 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಗೋಕಾಕ ತಾಲೂಕಿನಲ್ಲಿ ಒಂದರಲ್ಲೇ 30 ಬಾಲ್ಯ ವಿವಾಹಗಳು ಬೆಳಕಿಗೆ ಬಂದಿವೆ 2013ನೇ ಇಸ್ವಿ ಒಂದರಲ್ಲೇ. ಸೊ ಇನ್ನೆಲ್ಲೆಲ್ಲಿ ಹೇಗಿದೆಯೋ ದೇವರು ಈ ಬಾಲ್ಯ ವಿವಾಹ ಪದ್ಧತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅಂಥ ಸನ್ನಿವೇಶಗಳನ್ನು ನೀಗಿಸಬೇಕು. ಹೆಣ್ಣುಮಕ್ಕಳು ಒಳ್ಳೆ ತಿಳುವಳಿಕೆಗೆ, ಗ್ರಹಿಕೆಗೆ ಬಂದ ಮೇಲೆ, ಒಂದು ಕಾನೂನುಬದ್ಧವಾದಂತಹ ಒಂದು ಮೆಚ್ಯೂರಿಟಿಗೆ ಬಂದ ಮೇಲೆ ಅವರು ವಿವಾಹಕ್ಕೆ ಅವಕಾಶ ಆಗಬೇಕು. ಇಂಥ ಪದ್ಧತಿಗಳೆಲ್ಲ ನೀಗಬೇಕು. ಇಂಥ ಪದ್ಧತಿಯಲ್ಲಿರುವಂತಹ ಜನರಿಗೆ ದೇವರ ಕೃಪೆ ದೊರಕಲಿ, ಅವರೆಲ್ಲ ರಕ್ಷಣೆ ಹೊಂದಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಬೆಳಗಾವಿ ಜಿಲ್ಲೆಯಲ್ಲಿರುವ ಬಾಲ್ಯ ವಿವಾಹ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲ ಆಗಬೇಕು ಸ್ವಾಮಿ. ಹೆತ್ತವರಿಗೂ ಸಹ ಅರಿವು ಕೊಡು ಸ್ವಾಮಿ. ಥ್ಯಾಂಕ್ ಯು. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅನ್ನುವಂತಹ ಕರ್ತನೆ ಅರಿವು ಅವ್ರಿಗೆ ಉಂಟಾಗಲಿ, ಅವ್ರಿಗೆ ಗ್ರಹಿಕೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ತಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡದ ಹಾಗೆ ಕರ್ತನೆ, ಅವರಿಗೆ ಕರ್ತನೆ ಒಳ್ಳೆ ತಿಳುವಳಿಕೆ, ಗ್ರಹಿಕೆಗೆ ಬಂದ ಮೇಲೆ ಅವರಾಗಿ ನಿರ್ಧಾರ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಮಕ್ಕಳ ಭವಿಷ್ಯವನ್ನು ಬೆಳಗಿಸಲಿಕ್ಕೆ ನೀನು ಕೃಪೆ ಕೊಡಪ್ಪ. ಇದಕ್ಕೆ ಇರುವಂಥ ಎಲ್ಲ ಸನ್ನಿವೇಶಗಳು ಬದಲಾಗಲಿ, ಜನರಲ್ಲಿರುವಂಥ ಮೂಢನಂಬಿಕೆಗಳೆಲ್ಲ ಬದಲಾಗಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಜನರನ್ನು ನೀನು ಕರ್ತನೆ ಎಚ್ಚರಗೊಳಿಸು ಸ್ವಾಮಿ. ಈ ಬಾಲ್ಯ ವಿವಾಹ ಪ್ರಕರಣಗಳೆಲ್ಲ ಕರ್ತನೆ ಸಂಪೂರ್ಣವಾಗಿ ಸ್ಥಗಿತ ಆಗಬೇಕು ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಯಾವ ಮಕ್ಕಳೆಲ್ಲ ಇಂತಹ ಒಂದು ಸನ್ನಿವೇಶದಲ್ಲಿ ತಳ್ಳಲ್ಪಟ್ಟು ವಿವಾಹ ಆಗಿದ್ದಾರೋ ಆ ಮಕ್ಕಳಿಗೆ ಕರ್ತನೆ ಕುಟುಂಬ ಜವಾಬ್ದಾರಿಕೆಯಲ್ಲಿ ಕರ್ತನೆ ನೀವು ನೆರವಾಗಬೇಕಪ್ಪ. ನೀವು ಜ್ಞಾನ ಕೊಡಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಚಿಕ್ಕ ಪ್ರಾಯದಲ್ಲೇ ಓಡಾಡಿ ಆಟ ಆಡುವಂತಹ ವಯಸ್ಸಿನಲ್ಲೇ ಮನೆ ಜವಾಬ್ದಾರಿಕೆ ಹೊತ್ಕೊಂಡಿರುವ ಮಕ್ಕಳಿಗೆ ಕರ್ತನೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಕರ್ತನೆ ಜವಾಬ್ದಾರಿಕೆಗಳು ನಿರ್ವಹಿಸಲಿಕ್ಕೆ ಬೇಕಾದ ಜ್ಞಾನ ಕೊಡಿ ಸ್ವಾಮಿ. ಸಾಮರ್ಥ್ಯ ಕೊಡಿಯಪ್ಪ, ಬಲ ಕೊಡಿ ಸ್ವಾಮಿ. ನಿಮ್ಮ ವಿಶೇಷ ಅನುಗ್ರಹ ಮಕ್ಕಳಿಗೆ ಉಂಟಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ರಕ್ಷಣಾ ಅನುಭವ ಆ ಮಕ್ಕಳಿಗೆ ಸಿಗಬೇಕು ಅಂತ ಬೇಡಿಕೊಳ್ಳುತ್ತೇವೆ. ನಿಮ್ಮ ಕೃಪೆ, ನಿಮ್ಮ ದಯ ಮಕ್ಕಳಿಗೆ ಸಿಗಬೇಕಂತ ಬೇಡಿಕೊಳ್ತೇವೆ ಸ್ವಾಮಿ. ಪೇರೆಂಟ್ಸ್ಗೂ ಕೂಡ ಕರ್ತನ ರಕ್ಷಣಾ ಅನುಭವ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡು. ನಿತ್ಯ ಜೀವದ ನಿರೀಕ್ಷೆ ಕೊಡು ಸ್ವಾಮಿ.
ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಕೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನೇ, ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿ, ಆರೋಗ್ಯ ಕೊಡಿ, ಸಮಾಧಾನ ಕೊಡಿ, ಈ ದಿನ ಪ್ರಯಾಣಗಳಲ್ಲಿ ಸುರಕ್ಷತೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು. ಈ ದಿನದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡಪ್ಪ. ಥ್ಯಾಂಕ್ ಯು. ಈ ದಿನ ಜಯದ ದಿನ ಅಂತ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ಘೋಷಣೆ ಮಾಡುತ್ತೇವೆ. ಈ ದಿನ ಮನರಮ್ಯವಾಗಿರುವಂತಹ ದಿನ ಅಂತ ನಾವು ಡಿಕ್ಲೇರ್ ಮಾಡುತ್ತೇವೆ. ಥ್ಯಾಂಕ್ ಯು. ಈ ದಿನ ದೇವರ ಚಿತ್ತವನ್ನು ಮಾತ್ರ ನೆರವೇರಿಸುವಂತಹ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡುತ್ತೇವೆ. ಪರಲೋಕದ ದೇವರು ಹಾಗೆಯೇ ನಮ್ಮನ್ನು ಆಶೀರ್ವದಿಸಿ ಕರ ಹಿಡಿದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.